ಅವ್ರನ್ನೇ ನಮ್ಗೆ ಕಂಡು ಬಂದಿದೆ. ಬರೀ ವಕ್ಫ್ ಖಾತೆಯನ್ನು ನಾವು ಭಾಳಷ್ಟು 54ನೇ ಇಸ್ವಿಯಿಂದ ನೆಹರೂರು ಪ್ರಧಾನಮಂತ್ರಿ ಇದ್ದಾಗಿಂದ ನಾವು ನೋಡ್ಕೊತ ಬಂದಿದ್ದೇವೆ. ನಾವು ಸತತ 5 ಬಾರಿ ಶಾಸಕ ಇದ್ದು, ಈ 2 ಬಾರಿ ಈ ಬಿ ಜೆ ಪಿಯಲ್ಲಿ ಶಾಸಕ, 7 ಬಾರಿ ಶಾಸಕ ಆಗಿ ನಮ್ಗಿಂತ ಮೊದಲಾಗಿ ಕುಮಾರಗಂ ಬಂಗಾರಪ್ಪರದು ಅಥವಾ ಯತ್ನಾಳವರು ಮೊದಲಿಂದ ಇದ್ದು ವಕ್ಫ್ ಬಗ್ಗೆ ಎಷ್ಟು ಕೆಟ್ಟ ಕರಾಳ ಕಾನೂನು ಅಂತ ನಮ್ಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ವಕ್ಫ್ ಅಂದರೆ ನಾವು ಒಂದು ಮುಸಲ್ಮಾನರ ಒಂದು ಸಮಾಜದ ಏಳಿಗೆಗಾಗಿ ವಕ್ಫ್ ಇರಬೇಕಂತ ನಮ್ಮ ತಲೆಯಲ್ಲಿತ್ತು. ಯಾವಾಗಪ್ಪ ನಮ್ಮ ಯತ್ನಾಳವರು ಮೊದಲು ಪ್ರಾರಂಭ ಮಾಡಿ ಆ ಅನಾಹುತ ಬಗ್ಗೆ ಬಿಜಾಪುರದಲ್ಲಿ ಪ್ರಾರಂಭ ಮಾಡಿದ್ರು, ನಾವು ಹಂತವಾಗಿ ನಮಗೆಲ್ಲ ವಿಷಯ ಗೊತ್ತಂತಾರೆ. ಭಾಳ ಅನಾಹುತ ಭಾಳ ಮುಂದಿನದಲ್ಲಿ ನಮ್ಮ ಭಾರತದ ಕಾನೂನು ಇರೋದ್ರಿಂದ ಇದು ಸಂಪೂರ್ಣವಾಗಿ ಭಾರತದ ತೊಲಗಬೇಕನ್ನುವಂಥದ್ದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈಗಾಗಲೇ ಈ ಸಂಸದಲ್ಲಿ ಮಂಡನೆ ಮಾಡಿದ್ದಾರೆ. ಈಗ ಮಂಡನೆ ಮಾಡಿ ಬಹುಶಃ ನಮಗೆ ತಿಳಿದ ಮಟ್ಟಿಗೆ ಇದು ಸಂಸದಿಂದ ಆಕತೆ ತಿಳಿದದ್ದು. ಆದರೆ ಮುಂದಿನ ಇನ್ನೊಂದು 2 ರಿಂದ 3 ತಿಂಗಳ ಬಜೆಟ್ ಸೆಷನ್ವರೆಗೆ ಅಧ್ಯಯನ ಮಾಡಿ ನಮ್ಮ ದೇಶದಲ್ಲಿ ಈ ವಕ್ಫ್ದಿಂದ ಎಷ್ಟು ಅನ್ಯಾಯ ಆಗೈತೆ ಅನ್ನುವಂಥ ಪೂರ್ಣ ಅಧ್ಯಯನ ಆಗಬೇಕಂತ ಮುಂದೆ ಹಾಕಿದ್ದಾರೆ. ಇದು ಯಾಕಂದರೆ ಇದು ಒಂದು ಪಕ್ಷಾತೀತ ಜಾತ್ಯತೀತ ಹೋರಾಟದೆ. ವಿಶೇಷವಾಗಿ ವಕ್ಫ್ ಹೋರಾಟ ಮುಸಲ್ಮಾನ ವಿರುದ್ಧ ಅಂತ ಬಿಂಬಿಸಿಕೊಂಡ ಪ್ರಯತ್ನ ಮಾಡ್ತಾರೆ ಕೆಲವು ಜನ. ಇದು ನೀವು ನೋಡಿರ್ಬೋದು, ಮುಸಲ್ಮಾನರ ಹೊಲಗಳು ಸಹಿತ, ಮುಸಲ್ಮಾನ ಅಂಗಡಿಗಳು ಸಹಿತ ಅವ್ರ ವಕ್ಫ್ ಕಂಬಳಿಕೆ ಮಾಡ್ಕೊಂಡು ಒಂದು ವಕ್ಫಿಂದ ಮಾಫಿ ಆಗಿದೆ. ಅದು ನಮ್ಮ ವಕ್ಫ್ ಆಸ್ತಿ ಅನ್ನೋದು ತೊಗೊಳ್ಳೋದು. ಉದಾಹರಣೆ ಬೆಂಗಳೂರು ಅಂತ ಪಟ್ಟಣದಲ್ಲಿ, ಮುಂಬೈ ಅಂತ ಪಟ್ಟಣದಲ್ಲಿ, ಪುಣಾದಲ್ಲಿ, ದಿಲ್ಲಿಯಲ್ಲಿ, ಜೈಪುರದಲ್ಲಿ ವಕ್ಫ್ ಮುಖಾಂತರ ಭೂಮಿ ನಮ್ಮ ತೊಗೊಳ್ಳೋದು. ಅದು ವರ್ಷಕ್ಕೆ 10,000 ರೂಪಾಯಿ ನಿಗದಿ ಮಾಡೋದು. ಅದು ಸಾವಿರಾರು ಕೋಟಿ ಗಳಿಸಿ ಒಂದು ಕೆಲವೊಂದು ಜನ ಮುಸಲ್ಮಾನರ ಲೀಡರ್ ಮಾತ್ರ ಅದನ್ನು ಬಡವರು ಮುಸಲ್ಮಾನರ ಭೂಮಿಗೂ ಸಹಿತ ತಿಂದಾರ, ಹಿಂದೂಗಳದ್ದು ಮಠ ಮಂದಿರ ತಿಂದಾರ. ಒಂದು ವ್ಯವಸ್ಥಿತ ಮಾಫಿ ಇರೋದ್ರಿಂದ ಸಂಪೂರ್ಣವಾಗಿ ಇನ್ನು ತೆಗೆದು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಇದು ಬರೀ ಕರ್ನಾಟಕದ ಒಂದು ಕೆಲವೊಂದು ಭಾಗದಲ್ಲಿ ಮಾತ್ರ ಇದು ಹೋರಾಟ. ಇದು ವಕ್ಫ್ ಅನ್ಯಾಯ ತಗೋಬೇಡ್ರಿ. ಕಾಶ್ಮೀರ ಹಿಡಿದು ಕನ್ಯಾಕುಮಾರಿವರೆಗೆ, ಕಚ್ ಹಿಡಿದು ಕಲ್ಕತ್ತಾವರೆಗೆ ಇಡೀ ದೇಶದ ಮೂಲೆಗೆ ವಕ್ಫ್ನಿಂದ ನಮ್ಮ ಹಿಂದೂ ಜನಾಂಗ ಮತ್ತು ಸನಾತನ ಧರ್ಮಕ್ಕೆ, ಮಠ ಮಂದಿರಿಗೆ ಮತ್ತೆಲ್ಲ ಎಲ್ಲ ನಮ್ಗೆ ಅನ್ಯಾಯ ಆಗುವಂಥ ಈ ಕರಾಳ ಕಾನೂನು ಸಂಪೂರ್ಣ ನಿಷೇಧ ಆಗಬೇಕಂತ ಈಗ ಹೋರಾಟ ಮಾಡಿದ್ದೀವಿ. ಮತ್ತು ಈಗ 2ನೇ ಹಂತದ ಪ್ರಾರಂಭವಾಗಿ ಇಡೀ ರಾಜ್ಯದ ಪ್ರತಿಯೊಂದು ಜಿಲ್ಲೆ ಎಲ್ಲೆಲ್ಲಿ ಸ್ವಲ್ಪ ತಾಲೂಕು ಮಟ್ಟದ ಸಹಿತ ಎಲ್ಲೆಲ್ಲಿ ಅವ್ರಿಗೆ ಅನಾಹುತ ಇದೆ ಅಲ್ಲಿ ಸಂಪೂರ್ಣವಾಗಿ ಅವ್ರ ಬೆಂಬಲಿಗೆ ನಿಂತು ನಾವು ಜಾಗಕ್ಕೆ ಹೋಗಿ ಆ ಒಂದು ಕರಾಳ ಕಾನೂನು ಬಗ್ಗೆ ನಾವು ನಾಳೆ ಡೆಲ್ಲಿಗೆ ಹೋಗಿ ಇನ್ನೂ ನಮ್ಮ ಲಿಂಬಾವಳಿಯವರಲ್ಲಿ ಮ್ಯಾಲಿನಲ್ಲಿ ಮಾತಾಡಿದಾರೆ. ನಾಳೆ ಹೋಗಿ ನಾವು ಭೇಟಿಯಾಗಿ ಇದನ್ನು ಎಲ್ಲ ಒಂದು ವರದಿ ಸಿದ್ಧಪಡಿಸಿ ನಾವು ಏನು ಮುಂದಿನ ದಿನದಲ್ಲಿ ಇವತ್ತು ನಾಳೆ ಮಧ್ಯಾಹ್ನ ಇಲ್ಲಿಂದ ನಾವೆಲ್ಲ ನಮ್ಮ ಟೀಮ್ ದಿಲ್ಲಿಗೆ ಹೋಗ್ತೇವೆ. ದಿಲ್ಲಿಯಲ್ಲಿ ನಾವು ಯಾರ್ಯಾರಿಗೆ ಭೇಟಿಯಾಗಿ ನಾವು ಅದು ವರದಿ ಕೊಡ್ಬೇಕಂತ ನಾಳೆ ತಿಳಿಸ್ತೀವಿ ತಮಗೆ. ಯಾಕಂದ್ರೆ ಈ ಕರಾಳ ಕಾನೂನು ರದ್ದಾಗಬೇಕು ಮತ್ತು ಇದು ಪೂರ್ಣ ಪ್ರಮಾಣ ರಾಜ್ಯ ಮಟ್ಟದ ವ್ಯಾಪ್ತಿಯಲ್ಲಿ ಇದೊಂದು ಪ್ರವಾಸ ಆದ ನಂತರ ಕೊನೆಗೆ ನಾವು ದಾವಣಗೆರೆಯಲ್ಲಿ ಒಂದು ದೊಡ್ಡ ಒಂದು ಸಮಾವೇಶ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ನಾವು ಒಂದು ದೊಡ್ಡ ಸಮಾವೇಶ ಮಾಡ್ತೇವೆ. ಇವತ್ತು ಉದಯವಾಣಿಯಲ್ಲಿ ಬಹುಶಃ ಒಂದು ಆರ್ಟಿಕಲ್ ಬರ್ತಾರೆ ಉದಯವಾಣಿ ಒಳಗೆ ನಮ್ಮ ಫೋಟೋ ಆಗಿ ಬರ್ತಾರೆ. 5 ರಿಂದ 10 ಲಕ್ಷ 10 ಲಕ್ಷ ಕೊಡಿಸೋದು ನಾವು. 10 ಲಕ್ಷ ಜಾಸ್ತಿ ಕೊಡೋದು, ಕಡಿಮೆ ಕೊಡಿಸೋದಿಲ್ಲ. ಒಂದು ಅದನ್ನು ನಾವು ಉಗ್ರ ಹೋರಾಟ ಮಾಡಿ ಇಡೀ ರಾಜ್ಯದ ಜನತೆಗೆ ನಮ್ಮ ಟೀಮ ಇದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನಾವು ಮಾಡಿದ್ದೇವೆ. ಮತ್ತು ಸಮಾವೇಶಕ್ಕೆ ಕೊಡುವಂಥ ಒಂದು ಖರ್ಚು ಬೆಳಗಾವಿ ಜಿಲ್ಲೆಯ ಭಾರತೀಯ ಜನತಾ ಕಾರ್ಯಕರ್ತರಿಂದ ನಾವು 1 ಕೋಟಿ ರೂಪಾಯಿ ಅದಕ್ಕೆ ನಾವು ನಿಧಿ 1 ಕೋಟಿ ರೂಪಾಯಿ ನಾವು ನಿಧಿ ಕೊಡ್ತೇವೆ. ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಜಿಲ್ಲೆ ಕಾರ್ಯಕರ್ತನ ಕೂಡಿಸಿ, ಯಾಕಂದ್ರೆ 10 ಕೋಟಿ ರೂಪಾಯಿ ಖರ್ಚಾಗೋದು. ನಾವು ಯಾಕಂದ್ರೆ ನಾವು ಒಬ್ಬನೇ ಮಾಡ್ಬೋದು, ರಮೇಶ್ ಜಾರಕಿಹೊಳಿ, ಬಸವ ಪಾಟೀಲ್ ಯತ್ನಾಳ್ ಮಾಡ್ಬೋದು, ಜೊಲ್ಲೆ ಅವರು ಮಾಡ್ಬೋದು, ಲಿಂಬಾವಳಿ ಮಾಡ್ಬೋದು, ಇನ್ನು ಅನೇಕರೆಲ್ಲ ತಾಕತ್ತೆ. ಆದರೆ ಅದು ಸರ್ವಾಧಿಕಾರಕರು ಮತ್ತೊಬ್ಬ ನಾನು ಪೂಜ್ಯ ತಂದೆ ಪೂಜ್ಯ ಮಗ ಹಾಕಣ್ಣ ಮಾಡ್ರೆ ಅದೇನಾರು ಮಾಡಿಬಿಟ್ರೆ ನಾನೇ ಖರ್ಚು ಮಾಡಿ ನಾನೇ ಅದು ಸಭೆ ಆಯೋಜನೆ ಮಾಡಿದ್ರೆ ಅದು ನಾನು ಪೂಜ್ಯ ತಂದೆ ಪೂಜ್ಯ ಮಗ ಹಾಕಿ ಕುಣ್ತಾನೆ. ಅದಕ್ಕೆ ನಾವು ನಮ್ಮಲ್ಲಿ ಒಂದು ನಿರ್ಣಯ ತೊಗೊಂಡು ಈ ಒಂದು ಹೋರಾಟ ಎಲ್ಲರೂ ಸಾಮೂಹಿಕ ನಾಯಕತ್ವದಲ್ಲಿ ಮಾಡಬೇಕಂತ ಉದಾಹರಣೆ ಇದೆ. ನಮ್ಮ ಬೆಳಗಾವಿ ಜಿಲ್ಲೆ
BJP ಕಾರ್ಯಕರ್ತ 1 ಕೋಟಿ ರೂಪಾಯಿ ನಾವು ಈ ಸಮಾವೇಶಕ್ಕೆ ನಾನು ಕೊಡ್ತೀನಿ ಅಂತ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೀವಿ. ಮತ್ತು ಇನ್ನೂ ಅನೇಕ ಜನರು ಎಲ್ಲರೂ ಕೈ ಜೋಡಿಸಿ ಒಂದು ಭಾಳಷ್ಟು ದೊಡ್ಡ ಪ್ರಮಾಣ 10 ಲಕ್ಷಕ್ಕೆ 10 ಜನ ಕೂಡಿಸಿ ನಾವು ಯಾರಿಗೆ ಶಕ್ತಿ ಪ್ರದಾನ ತೋರಿಸೈತಿ ಇಡೀ ನಮ್ಮ ಈ ವಕ್ಫ್ ವಿರೋಧ ಹೋರಾಟಗಾರರಿಗೆ ಮತ್ತು ಇದನ್ನು ಸುಳ್ಳು ಪ್ರಚಾರ ಮಾಡಿ ತಮ್ಮ ಸ್ವಾರ್ಥಕ್ಕೋಸ್ಕರ ಸಭೆಯನ್ನು ಮಾಡತ್ತಾರ ಅನ್ನುವಂಥ ಕೆಟ್ಟ ಒಂದು ಟೀಮ್ ಇದೆ ನಮ್ಮಲ್ಲಿ. ಅವ್ರ ಹೆಸರನ್ನ ತಗೋದಿಲ್ಲ. ನಾವು ಯಾವುದೇ ಥರದ ಉದ್ದೇಶ ಇಲ್ಲ. ನಾವೇನು ಮಂತ್ರಿ ಆಗಬೇಕು, ಯತ್ನಾಳ್ ಅವ್ರು ಮುಖ್ಯಮಂತ್ರಿ ಆಗಬೇಕು, ಕುಮಾರಮಂಗಲ ಅಧ್ಯಕ್ಷ ಆಗಬೇಕು, ನಮ್ಮ ಇದರಲ್ಲೇ ಇಲ್ಲ. ನಾವು ವಕ್ಫ್ದಲ್ಲಿ ರೈತರಿಗೆ ಅನ್ಯಾಯಕ್ಕೆ ನಾವು ಹೋರಾಡತ್ತು. ಇದನ್ನು ನಮ್ಮ ಹೋರಾಟ ಯಾರ್ದೋ ವಿರುದ್ಧ ಯಾರೋ ಪರವಾಗಿ ಏನೋ ಸ್ವಾರ್ಥಕ್ಕೋಸ್ಕರ ಬಿಂಬಿಸೋಕೆ ಪ್ರಯತ್ನ ಮಾಡಿದ್ದಾರೆ. ನಾವು ನೇರವಾಗಿ ಹೇಳ್ತಿಲ್ಲ, ಇದರಲ್ಲಿ ನಮ್ಮದು ಏನೂ ಸ್ವಾರ್ಥ ಇಲ್ಲ. ಈ ವಕ್ಫ್ ಹೋರಾಟಕ್ಕೆ ದೊಡ್ಡ ಪ್ರಮಾಣ ಮಾಡಿ ನಾವು ಬೆಳಗಾವಿ ಜಿಲ್ಲೆಯಿಂದ 1 ಲಕ್ಷಕ್ಕಿಂತ ಹೆಚ್ಚು ಜನ ನಾವು ಇದಕ್ಕೆ ಹೋಗೋದು. ಅದಕ್ಕೆ ದಾವಣಗೆರೆಗೆ ಎಲ್ಲ ವಾಹನ ಸೌಕರ್ಯನ ಮಾಡ್ತೇವೆ. ಒಂದು ದೊಡ್ಡ ಹೋರಾಟ ಮಾಡಿ ಇಡೀ ಜಿಲ್ಲೆಯಿಂದ ನಾವು 1 ಲಕ್ಷ ಹೋಗಬೇಕು. ಇಡೀ ಕರ್ನಾಟಕ ರಾಜ್ಯದಿಂದ 10-15 ಜನ ಲಕ್ಷ ಕೂಡಿ ಒಂದು ಉಗ್ರ ಹೋರಾಟ ಮಾಡಿ ನಮ್ಮ ಇಡೀ ಕಾಂಗ್ರೆಸ್ ಇದಲ್ಲ ಕರ್ನಾಟಕದಲ್ಲಿ ವಕ್ಫ್ದ ಮಾಸ್ಟರ್ ಮೈಂಡ್ ಇಲ್ಲಿ ಕರ್ನಾಟಕದಲ್ಲಿ ಇದಲ್ಲ, ಅವ್ರ ಕಣ್ಣು ತಿರಲಿಕ್ಕೆ ನಾವು ದಾವಣಗೆರೆ ಸಮಾವೇಶ ಮಾಡೋದಿದೆ. ಮತ್ತು ಇನ್ನೂ ಅನೇಕರು ಭಾಷೆ ಮಾಡೋದಾರೆ, ಭಾಳಷ್ಟು ಇನ್ನೂ ಎಲ್ಲ ವೇದಿಕೆಗಳಂತ ಇವತ್ತು ಇವತ್ತು ಒಂದೇ ಹಂತದ ಕೊನೆ ಇರೋದು ಎಲ್ಲರೂ ಭಾಷೆ ಮಾಡ್ಬೇಕು. ಯಾಕಂದರೆ ರಾಜ್ಯದಲ್ಲಿ ಕೆಲವೊಂದು ಜನ ಮಾಡಿಲ್ಲ, ಕೆಲವೊಂದು ಮಾಡಿಲ್ಲ, ಅದಕ್ಕೆ ಜಾಸ್ತಿ ಮಾತಾಡೋದಿಲ್ಲ. ಈ ವಕ್ಫ್ ಹೋರಾಟ ಬಗ್ಗೆ ನಾವೆಲ್ಲರೂ ಗಟ್ಟಿಯಾಗಿ ನಾವು ಇಡೀ ಬೆಳಗಾವಿ ಜಿಲ್ಲೆ, ಯಾಕಂದರೆ ಹೋರಾಟ ಮಾಡಿದಂಥ ಜಿಲ್ಲೆ, ಈ ಜಿಲ್ಲೆಯಲ್ಲಿ ಎಲ್ಲ ಕಿತ್ತು ಚೆನ್ನ ಇರ್ಬೋದು, ಸಂಗೊಳ್ಳಿ ಇರ್ಬೇಕು, ಇನ್ನು ಅನೇಕ ನಾಯಕರು ಇಲ್ಲಿ ಹೋರಾಟ ಮಾಡಿ ಸ್ವತಂತ್ರ ಕೊಟ್ಟಾರೆ. ಈಗ ದೇಶಕ್ಕೆ ಅನಾಹುತ ಮಂದಿ ನಾವೆಲ್ಲ ಒಕ್ಕಟ್ಟಾಗಿ ನಾವೆಲ್ಲರೂ ಕೂಡಿ ಎಲ್ಲ ಪ್ರತಿಯೊಬ್ಬರು ಇದು ಕೈ ಜೋಡಿಸ್ಬೇಕು. ಮತ್ತು ನಮ್ಮ ವಿರೋಧಿಗಳ ಒಂದು ಸುಳ್ಳು ಪ್ರಚಾರಕ್ಕೆ ಕೈ ಕೊಡದೆ ಇದು ಒಂದು ಸ್ವಾರ್ಥ ನಿಸ್ವಾರ್ಥ ಅಂತ ಇದರಲ್ಲಿ ಹೋರಾಟ ಮಾಡೋದನ್ನ ತುಲನೆ ಮಾಡಬೇಕು. ಯಾರು ಸ್ವಾರ್ಥಕ್ಕಾಗಿ ದಿಲ್ಲಿಗೆ ಹೋಗ್ತಾರೆ, ಯಾರು ಸ್ವಾರ್ಥಕ್ಕೆ ಮನೆ ಕುಣ್ತಾರೆ ಅನ್ನೋ ನೋಡ್ಕೊಂಡು ಟಿ ವಿಯಲ್ಲಿ ದುಡ್ಡು ಕೊಟ್ಟು ಸುಳ್ಳು ಪ್ರಚಾರ ಮಾಡಿ ನಾವು ಭಾಳಷ್ಟು ಭಂಗ ತರಕ್ಕೆ ಪ್ರಯತ್ನ ಮಾಡ್ತಾರೆ. ತಾವೆಲ್ಲರೂ ಗಟ್ಟಿಯಾಗಿ ನಮ್ಮ ಟೀಮಿಗೆ ಯತ್ನಾಳ್ ನೇತೃತ್ವದಲ್ಲಿ ನಾವೆಲ್ಲ ಕೂಡಿ ಒಂದು ಹೋರಾಟ ಮಾಡೋದಕ್ಕೆಲ್ಲ ಗಟ್ಟಿಯಾಗಿ ನಾವು ಸಪೋರ್ಟ್ ಮಾಡೋದು ಹೇಳಿ ನಾನು ಮಾತು ಜಯ ಕರ್ನಾಟಕ.